ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ಇವತ್ತಿನ ರೀಡಿಂಗ್ ತುಂಬಾ ಸ್ಪೆಷಲ್. ನಿಮ್ಮ ಮನಸ್ಸಿನಲ್ಲಿ ನೀವು ಇಷ್ಟಪಟ್ಟಿರುವಂಥ ಒಂದು ವ್ಯಕ್ತಿ ಇರ್ತಾರಲ್ವ, ಅವರು ಕೂಡ ನಿಮ್ಮನ್ನು ಅಷ್ಟೇ ನೆನಪು ಮಾಡ್ಕೊಳ್ತಾರ, ಅವರು ಕೂಡ ಅಷ್ಟೇ ಫೀಲಿಂಗ್ ಇಟ್ಕೊಂಡಿದ್ದೀರಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು. ಈ ಒಂದು ಪ್ರಶ್ನೆ ನಿಮಗೂ ಯಾವಾಗಲೂ ಕಾಡ್ತಾ ಇರುತ್ತೆ. ನಾವು ಅವರನ್ನು ಇಷ್ಟಪಟ್ಟ ಹಾಗೆ ಅವರು ಕೂಡ ನಮ್ಮನ್ನು ಅಷ್ಟೇ ಇಷ್ಟಪಡ್ತಾರಾ? ಇವತ್ತಿನ ಕಾರ್ಡ್ ರೀಡಿಂಗಲ್ಲಿ ಅವರು ನಿಮ್ಮ ಬಗ್ಗೆ ಏನು ಫೀಲಿಂಗ್ ಇಟ್ಕೊಂಡಿದ್ದಾರೆ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯ ಯೋಚನೆಗಳು ಬರ್ತಾ ಇರುತ್ತೆ, ನಿಮ್ಮಿಬ್ಬರ ನಡುವಿನ ಎನರ್ಜಿ ಈಗ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿದ್ರು ನಿಮಗೆ ರೆಸೊನೇಟ್ ಆದರೆ ಮಾತ್ರ ಇದನ್ನು ಸ್ವೀಕರಿಸಿ, ಅಥವಾ ಇಲ್ಲಾಂದರೆ ಬಿಟ್ಬಿಡಿ. ನಿಮಗೆ ಪರ್ಸನಲ್ ಆಗಿರುವಂಥ ಒಂದು ರೀಡಿಂಗ್ ಬೇಕು ಅನ್ನೋದಾದರೆ ನನಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ರೀತಿಯ ವೀಡಿಯೋಸ್ ನಿಮಗೆ ಬೇಕು ಅಂದರೆ ನನ್ನ ಪ್ರೊಫೈಲನ್ನು ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ. ನೀವು ಯಾರನ್ನಾದರೂ ಹಾನೆಸ್ಟಾಗಿ ಇಷ್ಟಪಟ್ಟಿದ್ರೆ ಆ ಒಂದು ಫೀಲಿಂಗ್ ಯೂನಿವರ್ಸ್ಗೆ ಖಂಡಿತ ತಲುಪಿರುತ್ತೆ. ಸೊ ಈಗ ಒಂದು ಸಣ್ಣ ಪ್ರಾರ್ಥನೆ ಮಾಡಿ, ನಿಮ್ಮ ಮನಸ್ಸಿನಲ್ಲಿರುವಂಥ ಅವರನ್ನು ನೆನಪು ಮಾಡಿಕೊಂಡು ಇಲ್ಲಿ ನಾನು 3 ಕಾರ್ಡ್ಗಳ ಆಯ್ಕೆಯನ್ನು ಕೊಡ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ಮತ್ತು ಅವರ ಫೀಲಿಂಗ್ ನಿಜವಾಗ್ಲೂ ಒಂದೇ ಥರ ಇದೆಯಾ ಇಲ್ವಾ ಅನ್ನೋದನ್ನು ಈ ಒಂದು ರೀಡಿಂಗ್ನಲ್ಲಿ ನೋಡೋಣ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ. ಅವ್ರಿಗೆ ನಿಮ್ಮನ್ನು ನೋಡಿದಾಗಲೆಲ್ಲ ಮನಸ್ಸಿಗೆ ಒಂದು ಶಾಂತವಾದ ಒಂದು ಭಾವನೆ ಬರುತ್ತೆ. ನೀವು ಅವ್ರ ಲೈಫಲ್ಲಿದ್ದರೆ ಸಾಕು ಅನ್ನೋವಂಥ ಒಂದು ಫೀಲಿಂಗನ್ನು ಅವರು ನಿಮ್ಮ ಬಗ್ಗೆ ಇಟ್ಕೊಂಡಿದ್ದಾರೆ. ನಿಮ್ಮನ್ನು ಅವರು ಬಹಳ ಗೌರವದಿಂದ ಮತ್ತು ಪ್ರೀತಿಯಿಂದ ಕೂಡ ನೋಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಿದ ಪ್ರತಿಯೊಂದು ಕ್ಷಣವನ್ನು ಕೂಡ ಅವರು ಸ್ಪೆಷಲಾಗಿ ಟ್ರೀಟ್ ಮಾಡ್ತಿದ್ದಾರೆ. ನಿಮ್ಮನ್ನು ಅವರು ಖಂಡಿತ ನಿಜವಾಗ್ಲೂ ಇಷ್ಟಪಡ್ತಿದ್ದಾರೆ ಅನ್ನೋದನ್ನು ಈ ಒಂದು ಕಾರ್ಡ್ ಸೂಚಿಸ್ತಾ ಇದೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಕಾರ್ಡ್ ಹೇಳ್ತಾ ಇರೋವಂಥದ್ದು, ನೀವು ತುಂಬಾ ಸಣ್ಣವರಾಗಿದ್ದೀರಾ. ವಯಸ್ಸಲ್ಲೇ ಆಗಿರ್ಬೋದು ಅಥವಾ ಬುದ್ಧಿಯಲ್ಲಿ ಆಗಿರ್ಬೋದು, ತುಂಬಾ ಸಣ್ಣವರು, ಇನ್ನೂ ದೊಡ್ಡವರು ಆಗಿಲ್ಲ. ಬಹುಶಃ ಪ್ರೀತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು, ಅವನ್ನ ಉಳಿಸ್ಕೊಂಡು ಹೋಗುವಷ್ಟು ಕೂಡ ಇನ್ನೂ ದೊಡ್ಡವರಾಗಿಲ್ಲ. ಅದಕ್ಕಾಗಿಯೇ ನಿಮ್ಮ ಒಂದು ಪ್ರೀತಿ ಬೇಗನೆ ಎಂಡಾಗಿದೆ ಅಥವಾ ಮಧ್ಯದಲ್ಲಿ ನಿಂತು ಹೋಗಿದೆ. ಆದರೆ ಇವತ್ತಿಗೂ ಅನಿಸುತ್ತೆ ಅವರಿಗೆ ನೀವು ಇನ್ನೂ ಸ್ವಲ್ಪ ದೊಡ್ಡವರಾಗಿದ್ದರೆ ಇಬ್ಬರು ಕೂಡ ಪ್ರೀತಿ ಇನ್ನೂ ಬೇರೆ ರೀತಿ ಮುಂದುವರಿತಾ ಇತ್ತು ಅಂತ. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ. ನಿಮ್ಮಿಬ್ಬರ ನಡುವೆ ಒಂದು ವಿಶೇಷವಾದ ಒಂದು ಬಾಂಧವ್ಯ ಇತ್ತು, ಭಾವನೆಗಳು ಕೂಡ ಇತ್ತು. ಆದರೆ ಕೆಲವೊಂದು ಸಮಯ ಸರಿಯಾಗಿರೋದಿಲ್ಲ. ಆಗ ಪರಿಸ್ಥಿತಿಯಲ್ಲಿ ಏನೇನೋ ನಡೆದು ಹೋಗುತ್ತೆ. ಬಹುಶಃ ನೀವು ಭೇಟಿಯಾಗಿರುವಂಥ ಸಮಯನೇ ತಪ್ಪಾಗಿರ್ಬೋದು. ನಿಮ್ಮಿಬ್ಬರ ನಡುವೆ ಇರುವಂಥ ಭಾವನೆಗಳು ಒಳ್ಳೆಯದಾಗಿ ಇದ್ದರೂ ಕೂಡ ನಿಮಗೆ ಟೈಮ್ ಸರಿಯಾಗಿ ಕೂಡಿ ಬಂದಿಲ್ಲ ಅಂತ ಈ ಒಂದು ಕಾರ್ಡ್ ಹೇಳ್ತಾ ಇದೆ. ಯಾರು ಜೆನ್ಯೂನ್ ಆಗಿ ಪ್ರೀತಿ ಮಾಡಿರ್ತಾರೋ ಅವರ ಪ್ರೀತಿಗೆ ಯೂನಿವರ್ಸ್ ಕೂಡ ಸಹಾಯ ಮಾಡುತ್ತೆ. ಪರಸ್ಪರ ನಂಬಿಕೆ, ಗೌರವ ಇಬ್ಬರ ಮಧ್ಯೆ ಖಂಡಿತ ಇರಬೇಕು. ಧನ್ಯವಾದಗಳು.